ದ್ವಿತೀಯ PUC ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಪರೀಕ್ಷೆಗೆ ದ್ವಿತೀಯ PUCಯ ಬೋರ್ಡ್ ಎಕ್ಸಾಮ್ಗೆ ಬರಲಿರುವ 3 ಅಂಕದ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೇನೆ. ಈ ಪ್ರಶ್ನೆ ಯಾವುದು ಅಂತಂದರೆ, ಇಲ್ಲಿ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ ಅಂತ ಬರುತ್ತೆ. ತುಂಬಾ ಸರಳವಾಗಿರುವಂಥದ್ದು, ತುಂಬಾ ಸರಳ, ಅತ್ಯಂತ ಸರಳ ಅಂತ ಹೇಳ್ಬೋದು. ಅಷ್ಟು ಸರಳವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಸೊ ಹೀಗೆ ನಾವು ಇಲ್ಲಿ 6ನೇ ಪ್ರಶ್ನೆಯನ್ನು ಇವತ್ತು ನಾವು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೇವೆ. ಈಗಾಗಲೇ ಮೊದಲ ವಿಡಿಯೋದಲ್ಲಿ ನಿಮಗೆ 5 ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದು, ಈ ವಿಡಿಯೋದಲ್ಲಿ ಸುಮಾರು 8 ಎಕ್ಸಾಂಪಲ್ಗಳನ್ನು ನಿಮಗೆ ಸಾಲ್ವ್ ಮಾಡಲಿಕ್ಕೆ ಕೊಡ್ತಾ ಇದ್ದೇನೆ. ಇದು ತುಂಬ ಅನುಕೂಲವಾಗುತ್ತೆ ಅನ್ನುವಂಥ ಒಂದು ವಿಚಾರ ದೃಷ್ಟಿಕೋನ ಇಟ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಮೊದಲನೇ ಒಂದು ಪ್ರಶ್ನೆಯನ್ನು ನೋಡೋಣ. ಬಸವಯ್ಯ ಟ್ರೈಡ್ ಟು ಔಟ್ಶೈನ್ ತಮ್ಮಣ್ಣ ಇನ್ ಹೀಸ್ ಓನ್ ವೇ. A palatial house built by him, a number of persons appointed just to praise him. Scholars, poets and musicians invite to his place. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಗಮನಿಸಬೇಕು, ಸರಿಯಾಗಿ ಮೊದಲು ನಾವೇನು ಮಾಡಬೇಕಾಗತ್ತೆ ಅಂತಂದರೆ, ಕೊಟ್ಟಿರುವಂತಹ ಪ್ಯಾರಾಗ್ರಾಫ್ ಯಾವ ಟೆನ್ಸಲ್ಲಿದೆ, ಯಾವ ಟೆನ್ಸ್ನಲ್ಲಿದೆ ಅನ್ನೋದನ್ನು ಸರಿಯಾಗಿ ಗುರ್ತು ಮಾಡ್ಕೋಬೇಕಾಗತ್ತೆ. ನಾವು ಹೇಗೆ ಗುರುತಿಸಬೇಕು ಅನ್ನೋದನ್ನು ಹೇಳ್ತೀನಿ. ಇಲ್ಲ, ಬಸವಯ್ಯ ಟ್ರೈಡ್ ಅಂತ ಇದೆ. ಬಸವಯ್ಯ ಟ್ರೈಡ್ ಅಂತಕ್ಕಂಥದ್ದು ಟ್ರೈಸ್ನ V2 ಫಾರ್ಮ್ ಆಗಿದ್ದು, ಇದು ಪಾಸ್ಟ್ ಟೆನ್ಸಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ಈ ರೀತಿಯಾಗಿ ಗುರುತಿಸ್ಕೊಂಡು ಆಮೇಲೆ ಬರ್ತಕ್ಕಂಥ ಎಲ್ಲ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಫುಲ್ಫಿಲ್ ಮಾಡಬೇಕಾದ ಅವಶ್ಯಕತೆ ಇರುತ್ತೆ. ಸೊ ಮೊದಲು ನೋಡ್ತಾ ಇದ್ದೇವೆ, ಅ ಪ್ಯಾಲಸ್ತಿಯಲ್ ಹೌಸ್ ಅಂತಂದರೆ ಅರಮನೆ ಸದೃಶ್ಯವಾಗಿರ್ತಕ್ಕಂಥ ಮನೆ ಅಂತ ಹೇಳ್ತೀವಿ. ಇಲ್ಲಿ ಮನೆ ಒಂದೇ ಇರೋದ್ರಿಂದ ಇಲ್ಲಿ ನಾವು ವಾಸ್ ಅಂತ ತೊಗೋಬೇಕು. ಬಿಲ್ಡ್ ಅಂತಕ್ಕಂತಹ ಒಂದು ಪದಕ್ಕೆ V3 ಫಾರ್ಮ್ ಏನಾಗುತ್ತೆ ಅಂತಂದರೆ ಬಿಲ್ಟ್ ಅಂತ ಆಗುತ್ತೆ. BUILT ಬಿಲ್ಟ್ ಅಂತ ಆಗುತ್ತೆ. ಸೊ ಇದಕ್ಕೆ ವಾಸ್ ಬಿಲ್ಟ್ ಮೊದಲನೇ ಉತ್ತರವಾಗಿದ್ದು. ಎರಡನೇದು ನೋಡೋಣ, a number of persons were appointed. ಏನು ಮಾಡ್ಕೋಬೇಕು ನೀವು, WERE ಇಲ್ಲಿ ಪರ್ಸನ್ಸ್ ಇರೋದ್ರಿಂದ WERE ವರ್ ಅಪಾಯಿಂಟೆಡ್. ಅಪಾಯಿಂಟ್ ಅಂತಂದರೆ ಗೊತ್ತಾಗುತ್ತಲ್ಲ, ಅಪಾಯಿಂಟ್ ಅನ್ನೋದ್ರ V3 ಫಾರ್ಮ್ ಏನಾಗುತ್ತೆ, ಅಪಾಯಿಂಟೆಡ್ ಆಗುತ್ತೆ. ಜಸ್ಟ್ ಟು ಪ್ರೈಸ್ ಹಿಮ್. ಸ್ಕಾಲರ್ಸ್, ಪೋಯಟ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್, ಇಲ್ಲಿಯೂ ಸಹಿತ ಇದು ಬಹುವಚನ ಇರೋದ್ರಿಂದ ನಾವಿಲ್ಲಿ ವರ್ ತೊಗೋಬೇಕಾಗತ್ತೆ, WERE ತೊಗೋಬೇಕು. ಆಮೇಲೆ ಇನ್ವೈಟ್ ಅನ್ನೋದು ಇನ್ವೈಟೆಡ್ ಆಗಿ ಬದಲಾವಣೆಯನ್ನು ಹೊಂದುತ್ತೆ. ಸೊ ಉತ್ತರವನ್ನು ಕೆಳಗೆ ನೋಡ್ಕೊಳ್ಳಿ. ಬಸವಯ್ಯ ಟ್ರೈ ಟು ಔಟ್ಶೈನ್ ತಮ್ಮಣ್ಣ ಇನ್ ಹೀಸ್ ಓನ್ ವೇ. A palatial house was built by him. A number of persons were appointed just to praise him. Scholars, poets and musicians were invited to his place. And next we go to see the 7th one. Last night ಕೊನೆಯ ರಾತ್ರಿ. ಈ ಒಂದು ಶಬ್ದ ನಮಗೆ ಪಾಸ್ಟ್ ಟೆನ್ಸ್ ಬಗ್ಗೆ ಹೇಳುತ್ತೆ. ಸೊ ಹೀಗಾಗಿ ಇಲ್ಲಿರುವಂಥ ಪ್ಯಾರಾಗ್ರಾಫನ್ನು ನಾವು ಪಾಸ್ಟ್ ಟೆನ್ಸ್ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಲಾಸ್ಟ್ ನೈಟ್ ಐ ಹ್ಯಾಡ್ ಅ ವೆರಿ ಸ್ಟ್ರೇಂಜ್ ಡ್ರೀಮ್. ಐ ಡ್ರೀಮ್ಟ್ ಆಫ್ ಗೋಯಿಂಗ್ ಟು ಅ ಗ್ರೇಟ್ ಪ್ಲೇಸ್. ವಿಚ್ ಅನ್ನೋದನ್ನು ಇಂಡಿಕೇಟ್ ಮಾಡ್ತಾ ಇರ್ತಕ್ಕಂಥದ್ದು ಏಕವಚನವಾಗಿ. ಸೊ ಇಲ್ಲಿ ವಾಸ್ ಗಾರ್ಡೆಡ್, ಗಾರ್ಡ್ ಅದ ಇದೆಯಲ್ಲ ಅದು ಏನಾಗಬೇಕು, ಗಾರ್ಡೆಡ್ ಅಂತ ಆಗಬೇಕು. ಬೈ ಏಂಜಲ್ಸ್. ದ ವೇ ಟು ರಿಟರ್ನ್ ಫ್ರಾಮ್ ದೇರ್. ಇಲ್ಲಿ ಪಾಸ್ಟ್ ಟೆನ್ಸ್ನ ಒಂದು ಫಾರ್ಮ್ ಬರುತ್ತೆ. ದೇರ್ ವಾಸ್ ನಾಟ್ ಸೀನ್ ಅಂತ ಹೇಳಬೇಕು. ದೇರ್ ಮುಂದೆ ವಾಸ್ ಬರಬೇಕು, ಏಕವಚನ ಇದೆ. ವೇ ಅನ್ನೋದು ಏಕವಚನ ಇರೋದ್ರಿಂದಾಗಿ ನಾವು ವಾಸ್ ತೆಗೆದುಕೊಳ್ತಾ ಇದ್ದೇನೆ. ದೇರ್ ವಾಸ್ ನಾಟ್ ಸೀನ್ ಈಸಿಲಿ. ಲಕಿಲಿ ಐ ವಾಸ್ ಬ್ರಾಟ್. ಐ ಅನ್ನೋದು ವಾಸ್ ತೆಗೆದುಕೊಳ್ಳೋದ್ರಿಂದ ಅದ್ರ ಮುಂದೆ ವಾಸ್ ಅಂತ ಬರಿಬೇಕಾಗತ್ತೆ. ಆಮೇಲೆ ಬ್ರಾಟ್, ಬ್ರಿಂಗ್ ಇದೆ ಪಾಸ್ಟ್ ಟೆನ್ಸ್ ಏನಾಗುತ್ತೆ, ಬ್ರಾಟ್ ಅಂತ ಆಗುತ್ತೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ಇಲ್ಲಿಗೆ ನಾವೇನು ಮಾಡ್ತಾ ಇದ್ದೇವೆ, ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಮುಂದಿನ ಪ್ರಶ್ನೆ 8ನೆಯ ಪ್ರಶ್ನೆ. ಮಿಖೇಶ್ ವಿಸಿಟೆಡ್ ಅ ಜಪನೀಸ್ ಹೌಸ್. He offered a bowl of soup. While eating soup, it expected that he should make a fearful noise. He knew that if Europeans made sound, they considered to be ill-natured louds. ಸೊ ಇಲ್ಲಿ ಗೊತ್ತಾಗುತ್ತೆ,
ಮೊದಲಿಗೆ ಏನು ಮಾಡ್ಕೋಬೇಕು ನಾವು ಮಿಕೇಶ್ ವಿಸಿಟೆಡ್ ಅಂತ ಇದೆಯಲ್ಲ, ವಿಸಿಟೆಡ್ ಅಂತಕ್ಕಂಥ ಪದ V2 ಫಾರ್ಮ್ ಆಗಿದ್ದು ನಾವೇನು ಮಾಡ್ಕೋಬೇಕಾಗತ್ತೆ, ಇಡೀ ಒಂದು ಪ್ಯಾರಾಗ್ರಾಫನ್ನು ಪಾಸ್ಟ್ ಟೆನ್ಸಲ್ಲಿ ನಾವು ಪ್ಯಾಸಿವೈಸ್ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ಹೀ ಮುಂದೆ ಬರ್ತಕ್ಕಂಥದ್ದು ವಾಸ್ ಬರುತ್ತೆ. ಆಫರ್ ಅಂತಕ್ಕಂಥದ್ದು ಆಫರ್ಡ್ ಆಗಿ ಬದಲಾವಣೆಯನ್ನು ಹೊಂದುತ್ತೆ. ಅ ಬೌಲ್ ಆಫ್ ಸೂಪ್ ವೈಲ್ ಈಟಿಂಗ್ ಸೂಪ್. ಇಟ್ ಅಂತ ಹೇಳಿದರೆ ಇಟ್ ಅಂದರೆ ಇದು ವಾಸ್ ತೆಗೆದುಕೊಳ್ಳುತ್ತೆ. ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರೆ that he should make a fearful noise. He knew that if Europeans made sound, they ಅಂತ ಇದೆ, ಇದು ಬಹುವಚನ ಇರೋದ್ರಿಂದ ಇಲ್ಲಿ ವರ್ ತೊಗೋಬೇಕಾಗತ್ತೆ, WERE ತೊಗೋಬೇಕಾಗತ್ತೆ. ವರ್ ಕನ್ಸಿಡರ್ಡ್ ಟು ಬಿ ಇಲ್ ನೇಚರ್ಡ್ ಲೌಡ್ಸ್. ಉತ್ತರವನ್ನು ಸರಿಯಾಗಿ ನೋಡ್ಕೊಳ್ಳಿ. ವಾಸ್ ಆಫರ್ಡ್, ವಾಸ್ ಎಕ್ಸ್ಪೆಕ್ಟೆಡ್, ವರ್ ಕನ್ಸಿಡರ್ಡ್. ಸೊ ಇನ್ನು 9ನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ ಸ್ನೇಹಿತರೆ. 9ನೇ ಪ್ರಶ್ನೆ, ಮಾರ್ಕಸ್ ವಾಸ್. ಇಲ್ಲಿ ಗೊತ್ತಾಗಿಬಿಡುತ್ತೆ ವಾಸ್ ಬಂದಿದೆ ಅಂದರೆ ಇದು ಯಾವುದಪ್ಪ ಟೆನ್ಸ್ ಅಂದರೆ ಇದು ಪಾಸ್ಟ್ ಟೆನ್ಸಲ್ಲಿರುತ್ತೆ. ಸೊ ಮಾರ್ಕಸ್ ವಾಸ್ ಡೂಯಿಂಗ್ ಥಿಂಗ್ಸ್ ಇನ್ ದ ಗ್ರ್ಯಾಂಡ್ ಸ್ಟೈಲ್. ಹೈ ಲೈಫ್ ಬ್ಯಾಂಡ್ ಫ್ರಮ್ ಉಮೂರು ವಾಸ್ ಹೈಯರ್ಡ್. ಉಮೂರು ಈಸ್ ದ ನೇಮ್ ಆಫ್ ದ ವಿಲೇಜ್. ಉಮೂರು ಅಂತಕ್ಕಂಥದ್ದು ಒಂದು ಹಳ್ಳಿಯ ಹೆಸರು. ವಾಸ್ ಹೈಯರ್ ಅಂತೇನಿದೆಯಲ್ಲ ಇದು ಹೈಯರ್ಡ್ ಆಗಬೇಕು ಬೈ ಹೆಮ್. ಆ್ಯಂಡ್ ಇಟ್ ವಾಸ್ ಸ್ಟೇಷನ್ಡ್. ಇಟ್ ವಾಸ್ ಸ್ಟೇಷನ್ಡ್. ಇಟ್ ಅಂದರೆ ಏಕವಚನ ಇರೋದ್ರಿಂದ ವಾಸ್ ತೆಗೆದುಕೊಳ್ಬೇಕಾಗತ್ತೆ. ಸೊ ಸ್ಟೇಷನ್ ಇದೇನಾಗುತ್ತೆ ಸ್ಟೇಷನ್ಡ್ ಅಂತ ಆಗುತ್ತೆ. ಆಟ್ ಅ ಡಿಸ್ಟೆನ್ಸ್ ಫ್ರಮ್ ದ ವೋಟಿಂಗ್ ಬೂತ್ ಮಾರ್ಕಸ್ ಸ್ಯಾಟ್ ಇನ್ ಹಿಸ್ ಕಾರ್ ವೈಲ್ ಲಾಸ್ಟ್ ಮಿನಿಟ್ ಅಡ್ವೈಸ್ ವಾಸ್ ಗಿವನ್. ಇಲ್ಲಿ ಲಾಸ್ಟ್ ಮಿನಿಟ್ ಅಡ್ವೈಸ್ ಅಂತಕ್ಕಂಥದ್ದನ್ನು ಕೊಡಲಾಯಿತು, ವಾಸ್ ಗಿವನ್ ಅಂತ ಬರುತ್ತೆ. ಸೊ ಮೊದಲ ಉತ್ತರವನ್ನು ನೋಡ್ಕೊಳ್ಳಿ. ಮೊದಲೇದು ವಾಸ್ ಹೈಯರ್ಡ್, ವಾಸ್ ಸ್ಟೇಷನ್ಡ್, ವಾಸ್ ಗಿವನ್. ಇನ್ನು 10ನೇ ಪ್ರಶ್ನೆಗೆ ಬಂದುಬಿಟ್ಟು ಇಲ್ಲಿ ಜೇಂಟ್ಸ್ ಸೈಕಲ್ಸ್ ಹ್ಯಾವ್ ಸರ್ಟನ್. ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ, ಸರಿಯಾಗಿ ಗಮನಿಸಿ ನೋಡಬೇಕು ನಾವು. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿದೆ ಪ್ರೆಸೆಂಟ್ ಟೆನ್ಸಲ್ಲಿ ಇರೋದ್ರಿಂದ ಜೇಂಟ್ಸ್ ಸೈಕಲ್ಸ್ ಹ್ಯಾವ್ ಸರ್ಟನ್ ಅಡ್ವಾಂಟೇಜಸ್. ದೀಸ್ ಅಂತ ಕೊಟ್ಟಿದ್ದಾರೆ. ದೀಸ್ ಅನ್ನೋದು ಬಹುವಚನ ಇರೋದ್ರಿಂದ ನಾವಿಲ್ಲಿ ಹ್ಯಾವ್ ತೆಗೆದುಕೊಳ್ಬೇಕಾಗತ್ತೆ. ದೀಸ್ ಹ್ಯಾವ್ ಪ್ರಿಪೇರ್ಡ್ ಬೈ ಸಮ್ ವುಮೆನ್ ಆ್ಯಸ್ ದೀಸ್ ಹ್ಯಾವ್ ಆ್ಯನ್ ಅಡಿಷ್ನಲ್ ಬಾರ್ ಫ್ರಾಮ್ ಇಲ್ಲಿ ದೀಸ್ ಏನು ಬರಬೇಕಂದ್ರೆ ದೀಸ್ ಆರ್ ಬರಬೇಕು. ಅಂದರೆ ದೀಸ್ ಅನ್ನೋದು ಬಹುವಚನ ಇರೋದ್ರಿಂದ ಆರ್ ಬರುತ್ತೆ. ದೀಸ್ ಆರ್ ಪ್ರಿಪೇರ್ಡ್ ಬೈ ಸಮ್ ವುಮೆನ್ ಆ್ಯಸ್ ದೀಸ್ ಹ್ಯಾವ್ ಬೀನ್ ಆ್ಯನ್ ಅಡಿಷ್ನಲ್ ಬಾರ್ ಫ್ರಾಮ್ ದ ಸೀಟ್ ಟು ದ ಹ್ಯಾಂಡಲ್. ಅ ಚೈಲ್ಡ್ ಕ್ಯಾನ್ ಬಿ ಸೀಟೆಡ್. ಇಲ್ಲಿ ಕ್ಯಾನ್ ಬಂದಾಗ ಅದ್ರ ಮುಂದೆ ಬಿ ತೊಗೋಬೇಕಾಗತ್ತೆ. ಸೀಟ್ ಇದ್ದು ಸೀಟೆಡ್ ಆಗುತ್ತೆ. ಆನ್ ದ ಕಾರ್ಟಿಂಗ್ ಪ್ರೊವಿಷನ್ಸ್ ವಾಸ್ ಡನ್. ಪ್ರೊವಿಷನ್ಸ್ ಅಂತಕ್ಕಂಥದ್ದು ಒಂದು ಏಕವಚನ ಪದವಾಗಿದ್ದು ಅದರ ಮುಂದೆ ನಾವೇನು ಮಾಡಬೇಕಾಗತ್ತೆ ವಾಸ್ ಡನ್ ಅಂತ ಬರೀಬೇಕಾಗತ್ತೆ. ಈಸ್ ಡನ್ ಅಂತ ಬರೀಬೇಕಾಗತ್ತೆ. ಸೊ ಉತ್ತರವನ್ನು ಕೊಡಲಾಗಿದೆ. ದೀಸ್ ಆರ್ ಪ್ರಿಪೇರ್ಡ್ ಬೈ, ಆನ್ಸರ್ ಕ್ಯಾನ್ ಬಿ ಸೀಟೆಡ್, ಈಸ್ ಡನ್. ಸೊ ಪ್ರೆಸೆಂಟ್ ಟೆನ್ಸಲ್ಲಿದೆ. ಇನ್ನು 11ನೇ ಪ್ರಶ್ನೆ ನೋಡ್ತಾ ಇದ್ದಾವೆ. ಕ್ವಶನ್ ನಂಬರ್ 11, ಪುದುಕೊಟ್ಟೈ by storm by 1500 female cyclists. The town's inhabitants stunned by all women cycle rally. The craze for cycling observed everywhere. ಸೊ ಇದು ಪಾಸ್ಟ್ ಟೆನ್ಸಲ್ಲಿ ಇರತಕ್ಕಂಥದ್ದು. ಈಗ ಪಾಠವನ್ನು ಕೇಳಿದ್ದೇವೆ ನಾವು. ಪುದುಕೊಟ್ಟೈ ಅಂತಕ್ಕಂಥದ್ದು ಈಗಾಗಲೇ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಹೇಳ್ತಾ ಇರೋದ್ರಿಂದ ಪಾಸ್ಟ್ ಟೆನ್ಸಲ್ಲೇ ಬರೀಬೇಕಾಗತ್ತೆ. ಪುದುಕೊಟ್ಟೈ ವಾಸ್ ಟೇಕನ್ ಬೈ ದ ಸ್ಟ್ರೋಮ್ ಬೈ 1500 female cyclists. The town's inhabitants were stunned spelling ನೋಡ್ಕೋಬೇಕು, STUNNED ಆಗುತ್ತೆ. by all women cycle rally. The craze for cycling was observed. The answer is given here. You see answer. Pudukottai was taken by storm by 1500 female cyclists. The town's inhabitants were stunned by all women cycle rally. The craze for cycling was observed and everywhere. Next, 12th one. The old man came to this garden. Came is indicating past tense. So the whole paragraph belongs to past tense. So next ನೋಡೋಣ. The owner of the plantation was satisfied. was ಬರಬೇಕು, ಆಮೇಲೆ satisfied V3 ಫಾರ್ಮ್ ಬರಬೇಕಾಗತ್ತೆ. ವೇರಿಯಸ್ ಮೇಜರ್ಸ್ ವರ್ ಟೇಕನ್ ಬೈ. ಭಾಳಷ್ಟು ಮೇಜರ್ಗಳನ್ನು ತೆಗೆದುಕೊಳ್ಳಲಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಹೇಳ್ತಾರೆ ಓಲ್ಡ್ ಮ್ಯಾನ್ ಟು ಇಂಪ್ರೂವ್ ದ ಗಾರ್ಡನ್. ಗ್ರ್ಯಾಜುವಲಿ ಫಾರ್ಮಿಂಗ್ ವಾಸ್ ನೆಗ್ಲೆಕ್ಟೆಡ್ ಬೈ ದ ಓನರ್. ಇದು ಆನ್ಸರನ್ನು ನೋಡ್ತಾ ಇದ್ದೇವೆ, ನೋಡ್ಕೊಳ್ಳಿ.
ಮೊದಲನೇದು ವಾಸ್ ಸ್ಯಾಟಿಸ್ಫೈಡ್, ಎರಡನೇದು ವರ್ ಟೇಕನ್, ಮೂರನೇದು ವಾಸ್ ನೆಗ್ಲೆಕ್ಟೆಡ್. ಇನ್ನು 13th ಒನ್ ನೋಡ್ತಾ ಇದ್ದೇವೆ. ಲಾಸ್ಟ್ ಕ್ವಶನ್ ಇದೆ. ಎ ಸ್ಪೀಡಿಂಗ್ ಲಾರಿ ಹಿಟ್ ಅ ಕಾರ್. ಹಿಟ್ ಈಸ್ past tense here. Yesterday it indicates the past tense. On the highway, the lorry driver was arrested by the police. By the police, the passengers admit to a nearby hospital. The answer is given below. It is incompleted. I will complete it and give you in the next video. Thank you.